नमः श्रीवर्धमानाय निर्धूतकलिलात्मने सालोकानां त्रिलोकानां यद्विद्यादर्पणायते। जय बोलो मुनीश्वरनाथ भगवान की जय। जय बोलो महावीर भगवान की जय। जय बोलो आचार्य रत्न श्री बाहुबली मुनि महाराज की जय। जय बोलो बालाचार्य श्री सिद्धसेन मुनि महाराज की जय। ಒಬ್ಬ ಊರಾಗ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ಭಾಳ ಧನವಾನಿದ್ದ. ಅವ ಧನವಾನಿದ್ದ, ಊರಿಗೆ ಶ್ರೀಮಂತಿದ್ದ. ಅವಂಗೇನಾಕೈತಂದ್ರೆ ಭಾಳ ದಿನದ ಮೇಲೆ ಒಬ್ಬ ಪುತ್ರ ಹುಟ್ಟುತ್ತಾನು. ಭಾಳ ದಿನದ ಮೇಲೆ ಪುತ್ರ ಹುಟ್ಟಿರ್ತಾನಂಥೇಳಿ ಅವನನ್ನು ಭಾಳ ಪ್ರೀತಿಯಿಂದ ಅವನು ಬೆಳೆಸ್ತಾರು. ಅವನಿಗೆ ಹೆಸರು ಚಂದ್ರಕಾಂತ್ ಅಂತ ಇಟ್ಟಿರ್ತಾರು. ಒಬ್ಬ ಇರ್ತಾನೋ ಮತ್ತು ಭಾಳ ದಿವಸ ಮೇಲೆ ಕಷ್ಟಪಟ್ಟು ಹುಟ್ಟಿರ್ತಾನಂತಲೇ ಅವನನ್ನು ಭಾಳ ಪ್ರೀತಿಯಿಂದ ಬೆಳೆಸ್ತಾರೆ. ಅವನಿಗೆ ಬೇಡೋಕ್ಕಿಂತ ಮೊದಲನ ಎಲ್ಲ ತಂದು ಸಾಮಾನು ತಂದು ಕೊಡ್ತಿರ್ತಾರೋ. ಎಲ್ಲ ಸುಖ ಸುವಿಧಾ ಇರ್ತಾವೆ. ಅದಕ್ಕೆ ಅವನಿಗೇನಾಗಿರ್ತೈತಂದ್ರೆ ಮೆಹನತ್ತ, ಕಷ್ಟ ಅಂದ್ರೆ ಏನನ್ನೋದು ಗೊತ್ತಿರಂಗಿಲ್ಲ. ಹಂಗೆ ಬೆಳೆಸ್ತಾರೋ. ಅವು ದೊಡ್ಡವಾಗ್ತಾನು. ಈ ಕಡೆ ಅಪ್ಪಗೆ ವಯಸ್ಸಾಕೈತಿ. ಅಪ್ಪಗೆ ವಯಸ್ಸಾಗಂತಲೇ ಏನು ವಿಚಾರ ಮಾಡ್ತಾನಂದ್ರೆ, ಇನ್ನು ನನಗೂ ವಯಸ್ಸಾಯಿತು, ಇನ್ನು ನನ್ನ ವ್ಯಾಪಾರನ ನನ್ನ ಮಗನ ಕೈಯಾಗ ಕೊಡಬೇಕು, ನನ್ನ ಆಸ್ತಿ ನನ್ನ ಮಗನ ಕೈಯಾಗ ಕೊಡಬೇಕು, ಮುಂದುವರೆಸಲಿ ಅಂತ ಕೊಡಬೇಕು ಅಂತ ವಿಚಾರ ಮಾಡಿದಾಗ ಅವ್ನಿಗೆ ಏನು ತಲೆಯಾಗಿ ಬರ್ತೈತಂದ್ರೆ, ಆದರೆ ನನ್ನ ಮಗನ ಕಷ್ಟ ಅನ್ನೋದೇ ಏನು ಗೊತ್ತಿಲ್ಲ, ಇನ್ನು ಹೆಂಗೆ ಮಾಡೋದು ಅಂತ ವಿಚಾರ ಅಂತ ಕುಂತಾಗ ಅವ ಏನು ವಿಚಾರ ಮಾಡ್ತಾನಂದ್ರೆ, ನನ್ನ ಮಗನ ಕಷ್ಟ ಏನು ಅನ್ನೋದನ್ನು ನಾನೇ ಪಾಠ ಕಲಿಸ್ಬೇಕು, ಇನ್ನು ಮತ್ತೊಬ್ರು ಯಾರು ಕಲಿಸೋರಿಲ್ಲ, ನಾನೇ ಕಲಿಸ್ತೇನೆ ಅಂತ ವಿಚಾರ ಮಾಡಿ ಮನೆಗೆ ಬರ್ತಾನು. ಮನೆಗೆ ಬಂದ್ಕೊಳ್ಳೆ ತನ್ನ ಮಗನ ಚಂದ್ರಕಾಂತನ ಕರೆಸ್ತಾನು. ಆ ಚಂದ್ರಕಾಂತನ ಕರೆದುಕೊಳ್ಳೆ ಹೇಳ್ತಾನು, ಮಗನೇ, ನಿನಗೆ ನನ್ನ ಆಸ್ತಿ ಒಳಗೆ ಯಾವ ಪಾಲನೂ ಇಲ್ಲ, ನನ್ನ ವ್ಯಾಪಾರದಾಗ ನಿನಗೆ ಯಾವ ಪಾಲನೂ ಇಲ್ಲ, ಮತ್ತು ಇನ್ನು ನೀ ಹೋಗಿ ದುಡಿದು ತಂದ ಹಣದಲ್ಲೇನ ನಿನಗೆ ಊಟ ಕೊಡ್ತೇನೆ. ನೀ ಎಷ್ಟು ತಂದು ನನಗೆ ಹಣ ಕೊಡ್ತೀವಿ ಸಂಪಾದನೆ ಮಾಡಿ, ಅಷ್ಟರ ತಕ್ಕ ನಿನಗೆ ಊಟಕ್ಕೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಮಗ ವಿಚಾರ ಮಾಡ್ತಾನು, ಯಾವುದ್ರೆ ಒಂದು ಟೆನ್ಷನ್ದಾಗ ಬಂದು ಅಪ್ಪ ಸಿಟ್ಟಿಗೆ ಅದು ಬೈದಿರ್ಬೇಕು ನನ್ನ ಮತ್ತು ಸಹಜವಾಗಿ ತೊಗೊಂಡು ಏನು ಮಾಡ್ತಾನಂದ್ರೆ, ಮನ್ಯಾಗ ಮತ್ತು ಅವ್ವ ಮತ್ತು ಅಜ್ಜ ಅಜ್ಜಿ ಕಾಕ ಕಾಕಿ ಎಲ್ಲರೂ ಇರ್ತಾರು. ಏನು ಮಾಡ್ತಾನಂದ್ರೆ ದಿನ ಒಬ್ಬೊಬ್ಬರ ಕಡೆ ಹೋಗಿ ರೊಕ್ಕ ತೊಗೊಂಡ್ಬರ್ತಾನೆ. ರೊಕ್ಕ ತಂದು ಅವ್ರ ಅಪ್ಪನ ಕೈಯಾಗ ಕೊಡ್ತಾನೆ. ಹಿಡಿ ಅಪ್ಪ, ದುಡ್ಡು ಹಿಡಿ ಮತ್ತು ನನಗೆ ಊಟಕ್ಕೆ ಕೊಡು ಅಂತ. ಆದ್ರೆ ಅಪ್ಪ ಏನು ಮಾಡ್ತಾನಂದ್ರೆ, ಹೋಗಿದ್ದನ್ನು ಭಾವ್ಯಾಗ ಚಲ್ಲು ಅಂತ. ಅವೇನು ಮಾಡ್ತಾನಂದ್ರೆ ಸಹಜವಾಗಿ ಈಸಿಲಿ ಹೋಗಿ ಅವ ಭಾವ್ಯಾಗ ಚೆಲ್ಬಿಡ್ತಾನೆ. ದುಡ್ಡನ್ನು ಚೆಲ್ಬಿಡ್ತಾನೆ. ಎಷ್ಟು ದಿವಸ ಅಂತ ಮನೆಯವ್ರೆ ರೊಕ್ಕ ಕೊಡೋರು? 1 ದಿವ್ಸ ಕೊಟ್ಟರು, 2 ದಿವ್ಸ ಕೊಟ್ಟರು, ತಿಂಗಳಾನುಗಟ್ಲೆ ಕೊಟ್ಟರು. ಆಮೇಲೆ ಅವ್ರಿಗೆ ಅದು ವಜ್ಜೆ ಅನ್ಸಕತ್ತು. ದಿನ ಏನು ಇವ್ಗೆ ರೊಕ್ಕ ಕೊಡೋದಪ್ಪ ಅಂಥೇಳಿ ಒಂದು ದಿವ್ಸ ಅವ್ರು ಏನು ಮಾಡ್ತಾರಂದ್ರೆ ಕೈ ಕೊಟ್ಟು ಅವ್ಗೆ ರೊಕ್ಕ ಕೊಡಂಗಿಲ್ಲ. ಹಿಂಗೆ ರೊಕ್ಕ ಇಲ್ಲಂತ ಗೊತ್ತಾದಾಗ ಅವ್ರಪ್ಪ ನಿನಗೆ ಊಟಕ್ಕೆ ಕೊಡಂಗಿಲ್ಲ ಅಂತ ಹೇಳ್ಬಿಡ್ತಾನೆ. ಅವಾಗ ಏನು ಮಾಡ್ತಾನಂದ್ರೆ, ಹೊಟ್ಟೆ ಯಾರಿಗೆ ಕೇಳ್ತೈತ್ರಿ? 1 ದಿವ್ಸ ಕೇಳ್ತಿ, 2 ದಿವ್ಸ ಕೇಳ್ತಿ, 3ನೇ ದಿವ್ಸ ಹೊಟ್ಟಿಗೆ ಬೇಕ್ರಿ. ಅವಾಗ ಏನು ಮಾಡ್ತಾನಂದ್ರೆ ಅವನು ನಗರಕ್ಕೆ ಹೋಗ್ತಾನೆ, ಸಿಟಿ ಒಳಗೆ ಹೋಗ್ತಾನೆ, ದುಡಿದು ಬರ್ತಾನೆ. ದುಡಿದು ಬಂದ್ಕೊಳ್ಳಿ ಏನು ಸಂಪಾದನೆ ಕಷ್ಟಲೆ ಮಾಡಿದ ಹಣ ತೊಗೊಂಬಂದು ಅವ್ರ ಅಪ್ಪನ ಕೈಯಾಗ ಕೊಡ್ತಾನೆ. ಅವರಪ್ಪ ಮತ್ತು ಏನಂತಾನಂದ್ರೆ, ಹೋಗಿ ಅದನ್ನು ಭಾವ್ಯಾಗ ಚೆಲ್ ಬಿಡೋಪ್ಪ ಅಂತ ಹೇಳ್ತಾನೆ. ಅವಾಗ ಅವ ವಿಚಾರ ಮಾಡ್ತಾನೆ, ಯಾರ್ರೀ? ಚಂದ್ರಕಾಂತ್. ಏನಂದ್ರೆ, ಬೆಳಗಿಂದ ಬೆವರು ಸುರಿಸಿ ಕಷ್ಟಪಟ್ಟು ನಾನು ದುಡಿದು ತಂದು ಹಣ ನಮ್ಮಪ್ಪ ನನಗೆ ಭಾವ್ಯಾಗ ಚೆಲ್ಲನತ್ತಾರು, ಇದ್ಯಾಕೋ ನನಗೆ ಒಪ್ತಾ ಇಲ್ಲ ಅಂತ ಹೇಳಿ ಅವರಪ್ಪನ ಮುಂದೆ ಹೇಳ್ಕೋತಾನೆ. ಅಪ್ಪ, ನೀನು ನಾ ಬೆಳಗಿಂದ ಬೆವರು ಸುರಿಸಿ ಬಂದ ಕಷ್ಟಪಟ್ಟು ರೊಕ್ಕ ದುಡಿದು ತೊಗೊಂಡ್ಬಂದೇನಿ, ಮತ್ತು ನಿಂಗೆ ಕೊಟ್ಟು ಊಟಕ್ಕೆ ಕೊಡೋದ್ರೆ ನೀ ಈ ರೊಕ್ಕನ ಭಾವ್ಯಾಗ ಚೆಲ್ಲನತ್ತಿಲ್ಲ, ಯಾಕಪ್ಪ ಅಂತ ಕೇಳ. ಅವಾಗಂತಾನು, ಇಷ್ಟು ದಿವಸ ನೀ ರೊಕ್ಕ ತರ್ತಿದ್ದಿ, ರೊಕ್ಕ ತಂದ್ಕೊಳ್ಳೆ ನಾ ಭಾವ್ಯಾಗ ಚೆಲ್ಲಂದ್ಕೊಳ್ಳೆ ಚೆಲ್ತಿದ್ದಿ, ಯಾಕ? ಅದು ನಿನ್ನ ಕಷ್ಟದ ದುಡಿಮೆ ಇರಾಕಿಲ್ಲ. ಯಾರೋ ಕೊಟ್ಟಿದ್ದ ರೊಕ್ಕ ಸಹಜವಾಗಿ ಚೆಲ್ಲಿದಿ. ಆದರೆ ಇವತ್ತು ನೀ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಬಂದು ಹಣ ಐತಿ, ಅದಕ್ಕೆ ನಿಂಗೆ ತ್ರಾಸಾಗತೈತಿ. ಇನ್ನು ಇಷ್ಟು ತಿಳಿತಲ್ಲಪ್ಪ, ನಿನಗೆ ಕಷ್ಟ ಅನ್ನೋದು ಏನನ್ನೋದು ನಿನಗೆ ತಿಳಿಸ್ಬೇಕಾಗಿತ್ತು. ಇಷ್ಟು ದಿವಸ ನಿನ್ನ ನಾವು ಭಾಳ ಪ್ರೀತಿಯಿಂದ ಬೆಳೆಸಿದ್ದು, ನಿನಗೆ ಕಷ್ಟ ಅನ್ನೋದು ಏನು ಗೊತ್ತಿರೋಕ್ಕಿಲ್ಲ.
ಅದಕ್ಕೆ ಈ ಪಾಠವನ್ನು ಕಲ್ಸಾಕ ನಾನು ನಿಂಗೆ ಹಿಂಗೆ ಮಾಡಿನಪ್ಪ ಅಂತ ಹೇಳ್ತಾನು. ನನ್ನ ಆಸ್ತಿ ನನ್ನ ವ್ಯಾಪಾರಿ ನೀನ ಮುಂದೆ ನಡೆಸ್ಕೊಂತ ಹೋಗಪ್ಪ ಅಂತ ಹೇಳಿ ಚಂದ್ರಕಾಂತನಿಗೆ ಕೊಟ್ಟು ಬಿಡ್ತಾನೆ. ಇದರ ಅರ್ಥ ಏನಂದ್ರೆ ಈಗಿನ ಮಕ್ಕಳಿಗೆ ಕಷ್ಟ ಅನ್ನೋದು ಏನು ಗೊತ್ತಿಲ್ಲ, ಎಲ್ಲನೂ ಈಸಿಲಿ ಇವತ್ತು ಸಿಗ್ತಾ ಇದೆ. ಅದಕ್ಕೆ ನಾ ಹೇಳೋದು ಏನಂದ್ರೆ ರೀ, ಮಕ್ಕಳಿಗೆ ಆಸ್ತಿ ಮಾಡಿ ಇಡಬೇಡ್ರಿ, ದುಡ್ಡು ಮಾಡಿ ಇಡಬೇಡ್ರಿ, ಮಕ್ಕಳನ್ನ ಆಸ್ತಿ ಮಾಡ್ರಿ ಅಂತ ಹೇಳಿ. ಮಕ್ಕಳನ್ನೇನು ಆಸ್ತಿ ಹೆಂಗೆ ಮಾಡೋದು ಅಂದ್ರೆ ಲೌಕಿಕ ಶಿಕ್ಷಣ ಅಂತೂ ನಾವೆಲ್ಲರೂ ಮಕ್ಕಳಿಗೆ ಕೊಡತ್ತೇವೆ. ಅದರ ಜೊತೆ ಧರ್ಮ ಶಿಕ್ಷಣ ಸಂಸ್ಕಾರ ಅನ್ನೋದು ಇದು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮಕ್ಕಳಿಗೆ ಲೌಕಿಕ ಶಿಕ್ಷಣ ಜೋಡಿ ಧರ್ಮದ ಶಿಕ್ಷಣ ಸಂಸ್ಕಾರ ಕೊಡಿ. ಪೂರ್ತಿ ಎಲ್ಲ ಜ್ಞಾನ ಐತಿ, ಆದ್ರೆ ಆ ಜ್ಞಾನವನ್ನು ನಮ್ಮ ಜೀವನದಾಗ ಹೆಂಗೆ ತರಬೇಕು ಅಥವಾ ನಮ್ಮ ಜೀವನದಾಗ ಹೆಂಗೆ ವಾಪರಿಸ್ಬೇಕು, ನಮ್ಮ ನಡವಳಿಕೆ ಚಲೋ ಇಲ್ಲಂದ್ರೆ ಅವನ ಮನುಷ್ಯನಲ್ಲಿ ಇದ್ದ ಜ್ಞಾನ ಸತೇಕ ವೇಸ್ಟ್ ಆಗ್ತೈತಿ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ವ್ಯವಹಾರದಾಗ ಹೆಂಗಿರ್ಬೇಕು ಅನ್ನೋದು ಕಲಿಸ್ರಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಲಕ್ಷ್ಮಿ ಮತ್ತು ಸರಸ್ವತಿ ಫೋಟೋ ನೋಡಿರ್ಬೇಕು ನೀವು. ಲಕ್ಷ್ಮಿ ಫೋಟೋ ಯಾವಾಗ ಎದ್ದು ನಿಂತಿದ್ದಿರ್ತೈತಿ, ಸರಸ್ವತಿ ಫೋಟೋ ಕುಂತಿದ್ದಿರ್ತೈತಿ. ಲಕ್ಷ್ಮಿ ಫೋಟೋ ಯಾವಾಗ ಎದ್ದು ನಿಂತಿದ್ದಿರ್ತೈತಿ, ಸರಸ್ವತಿ ಫೋಟೋ ಕುಂತಿದ್ದಿರ್ತೈತಿ. ಯಾಕ ಲಕ್ಷ್ಮಿ ಫೋಟೋ ಯಾಕೆ ಎದ್ದು ನಿಂತಿರ್ತೈತಂದ್ರೆ ಲಕ್ಷ್ಮಿ ಚಂಚಲ, ಇಲ್ಲದಾರ ಅಂದ್ರೆ ನಾಳೆ ಇನ್ನೊಂದು ಕಡೆ ಇರ್ತೈತಿ, ಇಲ್ಲ ಐತಂದ್ರೆ ನಾಳೆ ಇರಂಗಿಲ್ಲ. ಅದರ ಸರಸ್ವತಿ ಹಂಗಲ್ಲ, ಒಮ್ಮೆ ವಿದ್ಯಾ ಒಲಿದರೆ ಅದು ನಮ್ಮನ್ನು ಯಾವತ್ತೂ ಕೈ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ನಾ ಇನ್ನೊಮ್ಮೆ ಹೇಳ್ತೀನಿ, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಅವರು ಸಂಸ್ಕಾರ ಕೊಟ್ಟು ಅವರನ್ನೇ ಆಸ್ತಿ ಮಾಡ್ರಿ ಅಂತ ಹೇಳಿ ಎಲ್ಲರಿಗೂ ಜೈ ಜಿನೇಂದ್ರ. ಬಾಲಾಚಾರ್ಯ ಸಿದ್ಧಸೇನ್ ಮುನಿ ಮಹಾರಾಜ್ ಕಿ ಜೈ.